ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದೊಂದು ವಿಡಿಯೋವನ್ನು ಮಾಡಿದ್ದೀನಿ. ರುಚಿಯಾದ ಹಾಗಲಕಾಯಿ ಗೊಜ್ಜು, ಅಂದರೆ ಇದನ್ನು ಪಲ್ಯ ಅಂತಲೂ ಸಹ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ಈ ಒಂದು ಅಡುಗೆಯನ್ನು ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹಾಗಲಕಾಯಿನ ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದನ್ನು ಇವಾಗ ನಾನು ನೀಟಾಗಿ ಹುರ್ಕೋತೀನಿ, ಯಾಕಂದರೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೋಬೇಕು. ಹಾಗಾಗಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಹುರ್ಕೊತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ಬೇಗನೆ ಆಗಬೇಕು, ಸರಳವಾಗಿಯೂ ಇರಬೇಕು. ಹಾಗಾಗಿ ನಾನು ಜಾಸ್ತಿ ಪದಾರ್ಥವನ್ನು ಇಲ್ಲಿ ಬಳಕೆ ಮಾಡಿಲ್ಲ. ನಾವೇನು ಒಗ್ಗರಣೆಗೆ ಬಳಸ್ತೀವೋ ಅಷ್ಟನ್ನು ಮಾತ್ರ ಬಳಸಿದ್ದೀನಿ. ಈಗ ಹಾಗಲಕಾಯಿಯನ್ನು ನೀಟಾಗಿ ಹುರ್ಕೋಬೇಕು. ಹಸಿ ವಾಸನೆ ಇದ್ದರೆ ಆ ಪಲ್ಯ ರುಚಿ ಇರೋದಿಲ್ಲ. ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊತೀನಿ. ಅದಕ್ಕೆ ಸ್ವಲ್ಪ ಆಯಿಲನ್ನು ಸಹ ಹಾಕಿ ಹುರ್ಕೋತೀನಿ. ಯಾಕಂದರೆ ಸ್ವಲ್ಪ ಆಯಿಲನ್ನು ಹಾಕೋದ್ರಿಂದ ಮಿದುವಾಗಿಯೂ ಚೆನ್ನಾಗಿ ಉರಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಯಿಲನ್ನು ಆ್ಯಡ್ ಮಾಡಿ ಹುರಿತೀನಿ. ಅದಕ್ಕೆ ಒಂದು ಸ್ವಲ್ಪನೇ ಹಾಕಿ, ಜಾಸ್ತಿ ಏನು ಆ್ಯಡ್ ಮಾಡಬೇಡಿ. ಒಂದು ಸ್ವಲ್ಪನೇ ಹಾಕಿ ನೀಟಾಗಿ ಹುರ್ಕೊಳ್ಳಿ. ಅದನ್ನು ಹುರಿದಾದ್ಮೇಲೆ ಅದು ಸ್ಮೆಲ್ ಚೇಂಜ್ ಆಗುತ್ತೆ, ಸ್ಮೆಲ್ಲು ಸಹ ಕಡಿಮೆ ಆಗುತ್ತೆ. ಅಂದರೆ ಅದು ಕಸರೆ ಇರುತ್ತಲ್ಲ, ಆ ಒಂದು ವಾಸನೆಯೂ ಸಹ ಕಡಿಮೆ ಆಗುತ್ತೆ. ಅದಾದಮೇಲೆ ನಾನು ಒಗ್ಗರಣೆಗೆ ಇಟ್ಕೊಂಡು ಬೇಗನೂ ಆಗುತ್ತೆ ಆವಾಗ ಪಲ್ಯ. ಆ ಒಂದು ಕಾರಣಕ್ಕೂ ಸಹ ಈ ರೀತಿ ಮಾಡ್ಬೋದು. ಇನ್ನು ಬೇಯಿಸ್ಕೊಂಡು ಸಹ ಮಾಡ್ತಾರೆ. ಈ ರೀತಿ ಮಾಡೋದು ತುಂಬಾ ರುಚಿ ಕೊಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಚಿಕ್ಕ ಮಕ್ಕಳು ಸಹ ಇದನ್ನು ತಿನ್ಬೋದು, ಕಸರೆ ಅನ್ಸಲ್ಲ. ಈ ರೀತಿ ಹುರ್ಕೊಂಡಿದ್ದೀನಿ. ಅದು ಸ್ಮೂತಾಗಿ ಚೆನ್ನಾಗಿ ಕಾಣುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಮೂತಾಗಿದೆ ಅಂತ. ಹಾಗೆ ನಾನು ಅದನ್ನೊಂದು ತಟ್ಟೆಗೆ ತೆಗೆದು ಇವಾಗ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಣ್ಣೆ ಕಾದಿದೆ, ಹಾಗಾಗಿ ಸಾಸಿವೆಯನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನೇನು ಹೆಚ್ಚಿಟ್ಕೊಂಡಿದ್ದೆನಲ್ಲ ತರಕಾರಿ, ಅದರ ಜೊತೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿಯನ್ನು ಹಾಕಿ ನೀಟಾಗಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಸಹ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಹುಣಸೆ ಹಣ್ಣು ಇದ್ದರೆ ನಿಮ್ಮ ಮನೇಲಿ ಹುಣಸೆ ಹಣ್ಣು ಸಹ ಹಾಕಿ ಕಸರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೂ ಬಳಸ್ತಾರೆ. ನಾನಿಲ್ಲಿ ಒಂದು ಸಣ್ಣ ಟೊಮೊಟೊವನ್ನು ಬಳಸಿದ್ದೀನಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಅದು ಸ್ವಲ್ಪ ಬೇಯಿಸ್ತೀನಿ. ಅದು ಏಕೆಂದರೆ ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ತೆ. ಒಗ್ಗರಣೆ ನಾವು ನಾರ್ಮಲ್ ಒಗ್ಗರಣೆಯನ್ನು ಯಾವ ರೀತಿ ಬೇಯಿಸ್ತೀವೋ ಆ ರೀತಿ ಇದನ್ನು ಬೇಯಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸಹ ಒಂದು 1/4 ಸ್ಪೂನಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಹಾಗಲಕಾಯಿಯನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಯಾಕಂದರೆ ನಾವು ಏನೇನು ಪದಾರ್ಥಗಳನ್ನು ಹಾಕಿದ್ವೋ ಅದೆಲ್ಲನೂ ಅದರಲ್ಲಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಆ ನೀರನ್ನು ಆ್ಯಡ್ ಮಾಡಿ ಅದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಏನೇನು ಪದಾರ್ಥಗಳನ್ನ ಹಾಕಿದ್ನೋ ಅದು ಸ್ವಲ್ಪ ಅದು ಹಿಡಿಬೇಕು. ಹಾಗಾಗಿ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕಿ, ಉಪ್ಪು ನಾನು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ನೀವು ಅದೇ ರೀತಿ ಮಾಡಿ. ಹಾಗೆ ಅದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಸ್ವಲ್ಪ ಅದು ಕುದಿಬೇಕು. ನಾನೇನು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಲ್ಲ. ಅದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ಅದು ಫ್ಲೇವರು ಸಹ ಚೇಂಜ್ ಆಗುತ್ತೆ ಮತ್ತು ರುಚಿನೂ ಸಹ ಕೊಡುತ್ತೆ. ಹಾಗೆ ನಾನೇನು ಗುರಾಳ್ ಪುಡಿ ಅಂತಾರ ಆ ಪುಡಿಯನ್ನು ಸಹ ಆ್ಯಡ್ ಮಾಡಿದ್ದೀನಿ. ಆ ಪುಡಿ ಹಾಕಿದ್ರೇ ಒಂದು ಪಲ್ಯ ಪರ್ಫೆಕ್ಟ್ ಅಂತ ಅನಿಸೋದು. ಹಾಗಾಗಿ ನಾನು ಆ ಪುಡಿಯನ್ನು ಒಂದೂವರೆ ಸ್ಪೂನಷ್ಟು ಆ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಇನ್ನು ಹಾಗಲಕಾಯಿ ಪಲ್ಯ ಬೇರೆ ಬೇರೆ ಥರನೂ ಮಾಡ್ಬೋದು. ಇದು ಈಸಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದ ವಿಧಾನದಲ್ಲಿ ಮಾಡಿದ್ದೀನಿ. ನಿಮಗೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಕಸರೆನೂ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಹಾಕಿದ ಮೇಲೆ ಒಂದು ಸಾರಿ ನೀಟಾಗಿ ಅದನ್ನು ನಾನು ಮಿಕ್ಸ್ ಮಾಡಿ, ಅದು ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಆಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ತೀನಿ. ಅದಾದಮೇಲೆ ಅದೊಂದು ಸ್ವಲ್ಪ ಅಳ್ಕೊಳ್ಳೋದಕ್ಕೆ ಬಿಡ್ತೀನಿ. ಯಾಕಂದರೆ ನಾನೀಗ ಹಿಟ್ಟೆಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಅದು ತಿಕ್ನೆಸ್ ಬರುತ್ತೆ. ಆಗ ಅದು ಪಲ್ಯ ಚೆನ್ನಾಗಾಗುತ್ತೆ. ರೊಟ್ಟಿಗೂ ತಿನ್ಬೋದು ಮತ್ತು ಚಪಾತಿಗೆ, ನಾವು ಅನ್ನಕ್ಕೂ ಸಹ ಬೆರೆಸ್ಕೊಂಡು ತಿನ್ಬೋದು. ಹಾಗೆ ಇನ್ನೊಂದು ಮಾತು ಏನಂದರೆ, ನಾವು ಇದನ್ನು ಹಾಗಲಕಾಯಿ ಪಲ್ಯವನ್ನು ವಾರಕ್ಕೆ ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ನಮ್ಮ ಹೊಟ್ಟೆಯಲ್ಲಿ, ಅಂದರೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಹೊಟ್ಟೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹುಳಗಳಿರ್ತವೆ ಅಂತಾರಲ್ವ, ಜಂತುಗಳು ಅಂತ.
ಅದು ದೊಡ್ಡವ್ರಿಗೂ ಸಹ ಆಗುತ್ತೆ. ನಾವು ಖಾರದ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ಅದರದ್ದು ಅಷ್ಟು ಬಾಧೆ ಗೊತ್ತಾಗಲ್ಲ, ಅಂದರೆ ಅದು ಕಷ್ಟ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ವರ್ಷಕ್ಕೊಂದಾದರೂ ಟ್ಯಾಬ್ಲೆಟ್ಸ್ ತಿನ್ನಿ ಅಂತಾರೆ. ಅದರ ಬದಲು ನಾವು ಈ ಒಂದು ಹಾಗಲಕಾಯಿ ಪಲ್ಯವನ್ನು ಅಥವಾ ಸಾಂಬಾರನ್ನು ಮಾಡಿಕೊಂಡು ತಿನ್ನೋದ್ರಿಂದ ಆ ಒಂದು ಜಂತು ಹುಳದಿಂದ ನಾವು ದೂರನೇ ಉಳಿಬೋದು. ಆ ಒಂದು ಕಾರಣದಿಂದನೂ ತುಂಬಾ ಒಳ್ಳೆಯದು. ಹಾಗೆ ಶುಗರು ಈ ಥರ ಶುಗರ್ ಇರೋರು ಸಹ ಹಾಗಲಕಾಯಿ ಪಲ್ಯವನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಒಂದು ವಾರಕ್ಕೆ ಸತಿ ಆದ್ರೂ ಈ ಒಂದು ಪಲ್ಯವನ್ನು ಮಾಡ್ತೇನೆ. ತುಂಬಾ ರುಚಿ ಇರುತ್ತೆ, ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೂ ಸಹ ಈ ಒಂದು ಹಾಗಲಕಾಯಿ ಪಲ್ಯ ಇಷ್ಟ ಆಗಿದರೆ ನನಗೂ ಸಹ ಹೇಗೆ ಇದೆ ಅಂತಲೂ ನೀವು ಮಾಡಿ ಒಂದಿನ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ದುರ್ಗಾಶಕ್ತಿ ನಿಮ್ಮ ಚಾನಲಿಂದ ಧನ್ಯವಾದಗಳು.